ನಗರಗಳ ಜಿಲ್ಲೆಗಳ ಅಭಿವೃದ್ಧಿಗೆ ಸರ್ಕಾರಗಳು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತವೆ. ಆದರೆ ಆ ಅನುದಾನವನ್ನು ಜನರ ಹಿತಾಸಕ್ತಿಗೆ ತಕ್ಕಂತೆ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತ ಅರಿತುಕೊಳ್ಳುವಲ್ಲಿ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ನಿತ್ಯ ನಿರಂತರವಾಗಿ ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಿರ್ತಕ್ಕಂಥ ಒಂದು ಬೃಹತ್ ಯೋಜನೆ ಯಾವುದು, ಅದರಿಂದ ಯಾವೆಲ್ಲ ಸಮಸ್ಯೆಗಳು ಉದ್ಭವವಾಗಿವೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಈ ಸ್ಟೋರಿ ನೋಡಿ. ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಆರಂಭಗೊಂಡು 5 ವರ್ಷ ಕಳೆದಿವೆ. ಈ 5 ವರ್ಷದ ಅವಧಿಯಲ್ಲಿ ಕೇವಲ ಜನರಿಗೆ ಧೂಳಿನ ತೊಂದರೆ ಅಥವಾ ಟ್ರಾಫಿಕ್ ಸಮಸ್ಯೆ ಮಾತ್ರ ಆಗದೆ ಹಲವಾರು ಅನಾಹುತಗಳನ್ನು ಸಹ ಈ ಒಂದು ಫ್ಲೈಓವರ್ ಮಾಡ್ತಾ ಇದೆ. ಫ್ಲೈಓವರ್ ನಿರ್ಮಾಣ ಹೊಣೆ ಹೊತ್ತಂತಹ ಗುತ್ತಿಗೆದಾರರಾಗಿರ್ಬೋದು, ಆಮೇಲೆ ಕೆಲಸಗಾರರಾಗಿರ್ಬೋದು, ಇವರ ಅಜಾಗೃತನದಿಂದ ಒಬ್ಬ ಪೊಲೀಸ್ ಅಧಿಕಾರಿ ಪ್ರಾಣ ಹೋಗಿದ್ದು ಮರೆಯೋ ಹಾಗಿಲ್ಲ. ಅದೊಂದು ಈ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಇತಿಹಾಸದಲ್ಲೇ ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಈಗ ನೋಡ್ರಿ, ಹುಬ್ಬಳ್ಳಿ ಶಹರ ಅಂದ್ರೆ ಒಂದು ದೊಡ್ಡ ಶಹರ. ಆಮ್ಯಾಗ ರಂಜಾನ್ ಹಬ್ಬ ಇದೆ, ಹೋಲಿ ಐತಿ, ಆಮ್ಯಾಗ ಹಬ್ಬ ಇರ್ತಾವೆ, ಮಂದಿ ಬರ್ತಾರೆ. ಇಲ್ಲಿ ಭಾಳ ತ್ರಾಸಾಗಿತ್ತು ರೀ. ಧೂಳ ಎಲ್ಲಿ ಹೋದ್ರು ಆಜು ಬಾಜು ಧೂಳ. ಆಮ್ಯಾಗ ಟ್ರಾಫಿಕಿಂದ ಭಾಳ ಪ್ರಾಬ್ಲಮ್ ರೀ. ಟ್ರಾಫಿಕ್ ನೋಡಿದ್ರೆ ಭಾಳ ಐತಿ ಟ್ರಾಫಿಕ್. ಆ ಬಾಜುನೂ ಟ್ರಾಫಿಕ್, ಈ ಬಾಜುನೂ ಟ್ರಾಫಿಕ್, ಆಕ್ಸಿಡೆಂಟ್ ಆಗ್ತಾವೆ. ಹಿಂಗೆ ಸ್ವಲ್ಪ ಏನಾರ ನೋಡಿರಿ ನೀವು, ಸ್ವಲ್ಪ ಬರೋಬ್ಬರಿ ಆಗ್ಬೇಕು. ಆ ಟೈಪ್ ಮಾಡಿರಿ. ಫ್ಲೈಓವರಿಂದ ನಮಗೆ ಆ ಕಡೆಯಿಂದ ಈ ಕಡೆ 15 ದಿನಕ್ಕೊಮ್ಮೆ ಆ ಕಡೆ ಒಮ್ಮೆ ಬಂದ್ ಮಾಡೋದು, ಈ ಕಡೆ ಒಮ್ಮೆ ಬಂದ್ ಮಾಡೋದು. ಅಲ್ಲಿ ನಿಂತರ ಪೊಲೀಸರು ಅಲ್ಲಿ ನಿಂತರ ಪೊಲೀಸರು ಇಲ್ಲಿ ನಿಂತರ ಪೊಲೀಸರು. ಬಸ್ಸಿಂದ ಟ್ರಾಫಿಕ್ ಆಗೋ, ಇವರಿಂದನೇ ಇವ್ರು ಮಾತಾಡ್ಕೊಂತ ನಿಂತಾರೆ. ಮತ್ತು ಟ್ರಾಫಿಕ್ ಆಗಲಾರ್ದಂಗೆ ಈಗ ಏನಾಗೈತೆ ರೀ. ಈಗ ಅಲ್ಲಿ ಚಾಲೂ ಮಾಡಿದ್ರೆ ಅಂದ್ರೆ ಒಂದು 15 ದಿನ ಚಾಲೂ ಮಾಡಿರ್ತಾರೆ. ಮತ್ತು ಎಕಡೆಯಿಂದ ಬರ್ಬೇಕನ್ನೋದು ಆಟೋದವ್ರು ಮತ್ತು ನೋಡಿದ್ರೆ ಆಟೋದವ್ರಿಗೆಲ್ಲ ಸಂದಿಗಿಂದ ಎಲ್ಲ ಗೊತ್ತಿರ್ತಾವೆ. ನಮಗೆ ಗೊತ್ತಾಗೋಲ್ದು ಎಕಡೆಯಿಂದ ಮೇನ್ ಸರ್ಕಲ್. ಮತ್ತು ಹಾಗಾಗಿ ನಮಗೆ ಕಸ್ಟಮರ್ ಎಲ್ಲಿಂದ ಬರಕತ್ತಾರ ಅವ್ರ ಸಂಬಂಧ ನಾವು ಒಂದೊಂದು ತಾಸು ಅವ್ರು ನಿಂತ್ರು, ನಾವು ನಮ್ಮ ಸೈಡಿಗೆ ನಾವು ನಿಂತ್ರು ಪೊಲೀಸರು ಬಂದು ಗಾಡಿ ತೆಗಿ ಅಂತಾರೆ ರೀ. ದೊಡ್ಡ ಗಾಡಿ ಹೋಗ್ಬೇಕಾರೆ ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ. ನಮ್ಮ ಸಣ್ಣ ಗಾಡಿ ಎಲ್ಲರ ನಿಂತಂದ್ರೆ ಅವ್ರಿಗೆ ಪ್ರಾಬ್ಲಮ್ ಹೇಳ್ತೈತಿ. ಫ್ಲೈಓವರ್ ಜನ ಎಲ್ಲಿ ಬರಾಕತ್ತಾರ, ಎಲ್ಲಿ ಹತ್ತಕತ್ತಾರ ಒಂದು ಗೊತ್ತಾಗೋಲ್ದು ರೀ. ಅವ್ರಿಗೆ ಗೊತ್ತಾಗೋಲ್ದು ಕಸ್ಟಮರ್ಗಳ್ಗೆ. ಜನಾಗ ಎಲ್ಲಿ ಹತ್ತಬೇಕು, ಯಾವ ಸೀದಾ ಬರ್ತಾರ CBTಗೆ ಹೋಗ್ತಾರೆ. ಚೆನ್ನಮ್ಮ ಸರ್ಕಲ್ಲಿಗೆ ಬರೋಲ್ಲ ನೋಡೋಕಾಶ ಅಲ್ಲೇ ಹೊಂಟಾರ. ಈಗ ಜನಕ್ಕೆ ಇಲ್ಲೇ ಆಟೋ ಬರಾಕತ್ತಾವೋ ಇಲ್ಲೋ, ಎಲ್ಲಿ ನಿಂದ್ರಾಕತ್ತಾವ ಅನ್ನೋದು ಒಂದು ಆಲೋಚನೆನೇ ಇಲ್ಲ, ಎಲ್ಲಿ ನಿಂದ್ರಾಕತ್ತಾವ ಅಂತೇಳಿ. ಈಗೆಲ್ಲ ಫ್ಲೈಓವರ್ ಸಂಬಂಧ ಅಲ್ಲಿ ಒಂದು 5 ದಿನ ಬಂದ್ ಮಾಡಿದ್ರಂದ್ರೆ ಇಲ್ಲೊಂದು 5 ದಿನ ಚಾಲೂ ಮಾಡ್ತಾರೆ. ಮತ್ತು ಅಲ್ಲಿ ನಮಗೆ ಸ್ಟ್ಯಾಂಡ್ ಅಂತೇಳಿ ಇರ್ತೈತಿ. ಆ ಸ್ಟ್ಯಾಂಡೆಲ್ಲ ಕಿತ್ತೋಗೋದು. ನೀವು ಎಲ್ಲಿ ನಿಂದ್ರಾಕ್ ಹೋಗ್ಬೇಡ್ರಿ ಒಂದು ಸೈಡ್ ನಿಂತಿರ್ತೀವಿ ಖಾಲಿ ಇದ್ರೂ. ಅಲ್ಲಿ ಬಂದು ಗಾಡಿ ತೆಗಿ ಅಂತೇ ಗಾಡಿ ತೊಗೊಂಡು ಹೋಗೋದು, ಗಾಡಿ ಇದನ್ನು ಮಾಡೋದು. ಭಾಗದಲ್ಲಿ 1200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದಿರ್ತಕ್ಕಂತಹ ಫ್ಲೈಓವರ್ ನಿರ್ಮಾಣ ಕಾರ್ಯ ಜನರಿಗೆ ಅಕ್ಷರ ಸಹಾಯ ಏನಂತಂದ್ರೆ ಕಂಟಕಪ್ರಾಯವಾಗಿ ಪಡುತ್ತಿದೆ. ದೃಶ್ಯದಲ್ಲಿ ನೋಡಬಹುದು, ನನ್ನ ಮುಖದಲ್ಲಿ ನೋಡಬಹುದು, ಚೆನ್ನಮ್ಮ ವೃತ್ತ ಈ ಒಂದು ಬೃಹತ್ ಆಕಾರದಲ್ಲಿತ್ತು. ಆದರೆ ಈಗ ಬಹಳ ಕಿರಿದಾದ ಚೆನ್ನಮ್ಮ ವೃತ್ತದಲ್ಲಿ ಸಾಕಷ್ಟು ಪ್ರಮಾಣದ ವಾಹನಗಳು ಸಂಚಾರವನ್ನ ಮಾಡ್ತಾ ಇವೆ. ಇದರಿಂದಾಗಿ ಸಾರ್ವಜನಿಕರಿಗೆ ದ್ವಿಚಕ್ರ ವಾಹನ ಸವಾರರು ಇರ್ಬೋದು ಮತ್ತು 4 ಚಕ್ರ ವಾಹನ ಸವಾರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಮೇಲ್ಗಡೆ ನೋಡಬಹುದು, ಕೆಳಗಡೆ ದ್ವಿಚಕ್ರ ವಾಹನ ಸವಾರರು ಓಡಾಡ್ತಿದ್ದಾರೆ. ಮೇಲ್ಗಡೆ ಏನಂತಂದ್ರೆ ಫ್ಲೈಓವರ್ ನಿರ್ಮಾಣ ಮಾಡತಕ್ಕಂಥ ಕಾರ್ಮಿಕರೇನಿದ್ದಾರೆ, ಕೆಲಸಗಾರರಿದ್ದಾರೆ, ಯಾವುದೇ ಸೇಫ್ಟಿ ಮೆಜರ್ಸನ್ನು ಪಾಲನೆ ಮಾಡದೇನೆ ಕಾಮಗಾರಿಯನ್ನು ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ದೊಡ್ಡ ಗಲ್ಡರ್ಗಳನ್ನು ಸಹ ಇಲ್ಲಿ ನಿರ್ಮಾಣವಾಗಿದೆ ಮತ್ತು ವೆಲ್ಡಿಂಗ್ನಂಥ ಕೆಲಸಗಳನ್ನು ಅಂದರೆ ಕಾಂಕ್ರೀಟ್ ಪುಟಪ್ ಮಾಡಲಿಕ್ಕೆ, ಫಿಲ್ ಮಾಡಲಿಕ್ಕೆ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಯಾವುದೇ ಸೇಫ್ಟಿ ಮೆಜರ್ಮೆಂಟ್ಗಳನ್ನು ಇಲ್ಲಿ ಕೈಗೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿರುವಂಥದ್ದು. ಮತ್ತು ಇದೇ ಕಾರಣಕ್ಕಾಗಿ ಏನಂತಂದರೆ ಕಳೆದ 1 ವರ್ಷದ ಹಿಂದೆ ಪೊಲೀಸ್ ಪೇದೆ ಒಬ್ಬರು ಏನಂತಂದರೆ ಮೇಲ್ಗಡೆಯಿಂದ ಭಾರವಾದ ವಸ್ತು ತಲೆ ಮೇಲೆ ಬಿದ್ದು ಅವರು ಸಾವನ್ನಪ್ಪಿದ ಘಟನೆ ಇನ್ನೂ ಹಚ್ಚ ಹಸಿರಾಗಿ ಇರುವಾಗಲೇ ಈ ರೀತಿ ಅಚಾತುರ್ಯದಿಂದ ಕಾಮಗಾರಿಯನ್ನು ನಡೆಸ್ತಾ ಇರೋದು ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿ ಅನ್ಬೋದು. ಚೆನ್ನಮ್ಮ ವೃತ್ತದಲ್ಲಿ ಏನಂದರೆ ಹುಬ್ಬಳ್ಳಿ ಹೃದಯ ಭಾಗ ಇದು. ಬೇರೆ ರಾಜ್ಯ ಜಿಲ್ಲೆ ಸರ್, ಚೆನ್ನಮ್ಮ ಸರ್ಕಲಲ್ಲಿ ಫ್ಲೈಓವರ್ ಸ್ಟಾರ್ಟ್ ಆಗಿ 5 ವರ್ಷ ಆಯಿತು, ಇನ್ನೂ ಕಂಪ್ಲೀಟ್ ಆಗ್ತಾ ಇಲ್ಲ. ಇದರಿಂದ ತುಂಬ ಸಮಸ್ಯೆಗಳಾಗ್ತಾಯಿದೆ.
ವ್ಯವಹಾರ ಆಗ್ತಾ ಇಲ್ಲ, ಪಬ್ಲಿಕ್ ಬರ್ತಾ ಇಲ್ಲ, ಕಸ್ಟಮರ್ ಅಂಗಡಿಗಳು ಬರ್ತಾ ಇಲ್ಲ. ನಾವು ಲಕ್ಷಾಂತರ ರೂಪಾಯಿ ಮೆಟೀರಿಯಲ್ ಹಾಕಿರ್ತೀವಿ, ಸೇಲ್ ಆಗ್ತಾ ಇಲ್ಲ. ಜನರು ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಒಂದಿನ ಓಪನ್ ಇದ್ದಿದ್ದು ರಸ್ತೆ ಇನ್ನೊಂದಿನ ಕ್ಲೋಸ್ ಇರುತ್ತೆ, ಇನ್ನೊಂದಿನ ಕ್ಲೋಸ್ ಇದ್ದು ಓಪನ್ ಆಗುತ್ತೆ. ಹೇಗೆ ಬರಬೇಕು, ಹೇಗೆ ಬರಬೇಕು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದರಿಂದ ತುಂಬ ಅನಾನುಕೂಲ ಆಗ್ತಾಯಿದೆ ಜನರಿಗೆ. ಆಮೇಲೆ ಈ ವೆಹಿಕಲ್ಗಳು ಸೌಂಡು, ಆಮೇಲೆ ಧೂಳಿಂದ ತುಂಬ ಸಮಸ್ಯೆಗಳಾಗ್ತಾಯಿದೆ. ಇಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ. ತುಂಬ ಧೂಳಾಗಿ ಶ್ವಾಸಕೋಶ ತೊಂದರೆಗಳಾಗ್ತಾಯಿದೆ, ಅಸ್ತಮ ಆಗ್ತಾಯಿದೆ, ತುಂಬ ತೊಂದರೆ ಆಗ್ತಾಯಿದೆ ಜನರಿಗೆ. ಹೆಲ್ತ್ ಮೇಲೆ ತುಂಬ ಪ್ರಭಾವ ಬೀರ್ತಾ ಇದೆ. ದಯವಿಟ್ಟು ಆದಷ್ಟು ಬೇಗ ಫ್ಲೈಓವರ್ ಕೆಲಸ ಮುಗಿಸ್ಬೇಕಂತ ಕೇಳ್ಕೋತೇನೆ. ಹಳ್ಳಿಗಳಿಂದ ಕೂಡ ಇಲ್ಲಿ ಜನ ವ್ಯಾಪಾರ ವಹಿವಾಟಿಗೆ ಬರ್ತಾರೆ. ಹೀಗಾಗಿ ಇದನ್ನು ಛೋಟಾ ಮುಂಬೈ ಅಂತ ಕರೀತಾರೆ. ಆದರೆ ವ್ಯಾಪಾರ ವಹಿವಾಟಿಗೆ ಹೆಸರಾದಂತಹ ವಾಣಿಜ್ಯ ನಗರಿ ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಈಗ ವ್ಯಾಪಾರಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಆರಂಭ ಆದಾಗಿಂದ ಚೆನ್ನಮ್ಮ ವೃತ್ತದಲ್ಲಿ ಯಾವ ರೀತಿ ವ್ಯಾಪಾರ ವಹಿವಾಟುಗಳು ಇವೆ, ವ್ಯಾಪಾರ ವಹಿವಾಟು ವೃದ್ಧಿಯಾಗಿದೆ ಅಥವಾ ಕುಂಠಿತವಾಗಿದೆ ಅನ್ನೋದನ್ನು ಇಲ್ಲಿನ ವ್ಯಾಪಾರಸ್ಥರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಇವತ್ತು ಸಾಕಷ್ಟು ವ್ಯಾಪಾರ ವಹಿವಾಟುಗಳ ಪ್ರಮುಖ ಕೇಂದ್ರವಾದಂಥ ಚೆನ್ನಮ್ಮ ಸರ್ಕಲ್ ಇವತ್ತು ವ್ಯಾಪಾರದಿಂದ ದೂರ ಆಗ್ತಾಯಿದೆ. ಇದಕ್ಕೆ ಬಹುಮುಖ್ಯ ಕಾರಣ ಅಂತಂದ್ರೆ ಇವತ್ತು ಚೆನ್ನಮ್ಮ ಸರ್ಕಲ್ದ ವೃತ್ತದಲ್ಲಿ ಹೊಂದಿಕೊಂಡು ನ್ಯಾಯಾಲಯ ಇತ್ತು, ನ್ಯಾಯಾಲಯಕ್ಕೆ ಜನ ಆಗಮಿಸ್ತಿದ್ರು ಮತ್ತು ಕೇಂದ್ರ ಬಿಂದು ಆಗಿರುವಂಥ ಬಸ್ ಸ್ಟ್ಯಾಂಡ್ ಏನಿತ್ತು ಆ ಬಸ್ ಸ್ಟ್ಯಾಂಡು ಇವತ್ತು 3 ಭಾಗವಾಗಿ ವಿಭಜನೆ ಆಯಿತು. ಹೀಗಾಗಿ ಪ್ರಯಾಣಿಕರು 3 ಕಡೆ ಸಂಚರಿಸುವಂಥ ಪರಿಸ್ಥಿತಿ ಇವತ್ತು ಪ್ರಯಾಣಿಕರಿಗೆ ಆಗ್ತಾಯಿದೆ. ಒಂದನೇ ಕಾರಣ. ಎರಡನೇ ಕಾರಣ, ಇನ್ನು ಚೆನ್ನಮ್ಮ ವೃತ್ತಕ್ಕೆ ಯಾಕೆ ಜನ ಬರ್ತಾಯಿಲ್ಲ ಅಂದರೆ ಇವತ್ತು ಒಂದು ದೊಡ್ಡದಾದಂಥ ಒಂದು ಪರಿವರ್ತನೆ, ಈ ಪರಿವರ್ತನೆ ಆಗಬೇಕಾಗಿತ್ತು, ಆಗ್ತಾಯಿದೆ, ಆದರೆ ಸ್ವಲ್ಪ ವಿಳಂಬ ಆಗ್ತಾಯಿದೆ. ಒಟ್ಟಾರೆಯಾಗಿ ಏನಂತಂದರೆ ಫ್ಲೈಓವರ್ ನಿರ್ಮಾಣ ಕಾಮಗಾರಿಯಿಂದ ವ್ಯಾಪಾರ ವಹಿವಾಟಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಈ ಮೊದಲು ಏನಂತಂದರೆ 100% ಹಿಡ್ಕೊಂಡ್ರೆ 80% ವ್ಯಾಪಾರ ವಹಿವಾಟ ಕುಂಠಿತವಾಗಿರುವಂಥದ್ದು. 20% ಮಾತ್ರ ನಾವು ಜೀವನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಅಂಗಡಿಕಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಇದು ಒಂದು ಮೊಬೈಲ್ ಮಳಿಗೆ ಅಂದರೆ ಈಗ 5 ವರ್ಷ ಆಯ್ತು ನಡೆದಿದ್ದು. ಇನ್ನು ಎಷ್ಟು ವರ್ಷ ಹೋಗ್ಬೋದು ಅಂತೀರಿ? ಇದು ಮುಗಿಯೋದ್ರಾಗ ವ್ಯಾಪಾರಸ್ಥರ ಅಂದ್ರೆ ಅಂಗಡಿ ಮುಚ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಂಗಂತ ಕೆಲಸ ನೋಡಿದ್ರೆ ಅಂತ ಹೇಳಿದ್ರೆ ಏನಿಲ್ಲ, ಇನ್ನೂ ಒಂದು 2 ವರ್ಷ ಹೋಗ್ಯೈತೆ, 3 ವರ್ಷ ಹೋಗ್ಯೈತೆ, 5 ವರ್ಷ ಅಂತೂ ಗೊತ್ತಿಲ್ಲ ಸರ್. ಇನ್ನು ಮತ್ತು ಮುಂದಿನ ವ್ಯಾಪಾರ ಹೆಂಗೆ ಆಕೈತೆ ಅನ್ನೋದು ಗೊತ್ತಿಲ್ಲ. ಈಗ ಮುಂದಿನ ನಮ್ಮ ಮೊದಲಿನ ವ್ಯಾಪಾರ ಚಲೋ ಐತೆ ರೀ. ಇದೇನು ನಾವು ರೋಡ್ ನಡೆದೈತಲ್ರಿ, ಅವಾಗ ಧೂಳಿನ ಸಂಬಂಧ ಎಲ್ಲ ಪಬ್ಲಿಕ್ ಸುದಕ್ಕೆ ಅಡ್ಡಾಡಕ್ಕೆ ಹಿಂದೆ ಮುಂದೆ ಮಾಡಾಕತ್ತೈತೆ ರೀ. ಈಗ ನಮ್ಮ ಅಂಗಡಿದರೊಳಗೂ ನೋಡಿರಿ ಪೂರ್ತಿ ಮಾಲ್ ಕಡಿಮೆ ಮಾಡಿಬಿಟ್ಟೇವ್ರಿ. ಈಗ ಮೊದಲು ಮಾಲ್ ತುಂಬಿ ಇಡ್ತಿದ್ದೀವಿ ರೀ, ಈಗ ಎಲ್ಲ ಮಾಲ್ ಡೌನ್ ಮಾಡಿ ನಾವು ಕಡಿಮೆ ಮಾಡಿಬಿಟ್ಟೇವ್ರಿ. ಭಾಳ ತ್ರಾಸ ಆಗತೈತೆ, ಬಾಡಿಗೆ ತೆಗಿಯಾಕೆ ಸುದಕ್ಕೆ ಆಗೋವಲ್ದು. ಜನರಿಗೆ ವರದಾನ ಆಗಬೇಕಿದ್ದಂಥ 1200 ಕೋಟಿ ರೂಪಾಯಿ ಬೃಹತ್ ಯೋಜನೆ ಅದು ವರದಾನವಾಗಿ ಪರಿಣಮಿಸದೆ ಶಾಪವಾಗಿ ಪರಿಣಮಿಸಿದ್ದು ನಿಜಕ್ಕೂ ವಿಪರ್ಯಾಸ. 5 ವರ್ಷದಿಂದ ಗಡುವಿನ ಮೇಲೆ ಗಡುವು ನೀಡುತ್ತಾ ಬಂದರೂ ಕಾಮಗಾರಿ ಇನ್ನೂ ಮುಗಿದಿಲ್ಲ. 60%ಕ್ಕೆ ಮಾತ್ರ ಸೀಮಿತ ಆಗಿದೆ. ಯಾವಾಗ ಕಾಮಗಾರಿ ಪೂರ್ಣ ಆಗುತ್ತೆ, ಯಾವಾಗ ನಮಗೆ ಸುಗಮ ಸಂಚಾರಕ್ಕೆ ಅನುವಾಗುತ್ತೆ ಅಂತ ಹುಬ್ಬಳ್ಳಿ ಜನ ಚಾತಕ ಪಕ್ಷಿ ರೀತಿ ಕಾಯ್ಕೊಂಡು ಕುಳಿತಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಗುತ್ತಿಗೆದಾರರು ಎಚ್ಚೆತ್ತುಕೊಂಡು ಕಾಮಗಾರಿಯನ್ನು ಬೇಗ ಮುಗಿಸಿ ಜನರನ್ನು ಈ ಶಾಪದಿಂದ ವಿಮೋಚನೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ಹರ್ಷ ಕುಲಕರ್ಣಿ, ಸಂಯುಕ್ತ ಕರ್ನಾಟಕ, ಹುಬ್ಬಳ್ಳಿ.